ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ನಗರದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗಿದೆ ಎಂಬ ಗಾಳಿ ಸುದ್ದಿಗೆ ಜನರು ಆತಂಕಗೊಂಡಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಜನರು ಮುಗಿಬಿದ್ದಿದ್ದಾರೆ. ತಡರಾತ್ರಿ ಬೈಕ್ ಮತ್ತು ಕಾರ್ಗಳಲ್ಲಿ ಬಂದ ಜನ ಪೆಟ್ರೋಲ್ ತುಂಬಿಸಿಕೊಳ್ಳಲು ಸಾಲಿನಲ್ಲಿ ನಿಂತಿದ್ದು ಹಲವೆಡೆ ಗದ್ದಲ ಉಂಟಾಗಿದೆ. ಇಂದು ಪೆಟ್ರೋಲ್ ಸಿಗೋದಿಲ್ಲ ಎಂಬ ಭಯದಿಂದ ಜನರು ಫುಲ್ ಟ್ಯಾಂಕ್ ಮಾಡಿಸಿಕೊಂಡಿದ್ದಾರೆ. ಈ ಹಿನ್ನೆಲೆ ಅಧಿಕಾರಿಗಳು ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡದೆ ಅನಗತ್ಯ ಗಾಬರಿಯಿಂದ ದೂರವಿರಲು ಮನವಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ನೋ ಸ್ಟಾಕ್ ಎಂಬ ಗಾಳಿ ಸುದ್ದಿ ಕೇಳಿ ಬಂಕ್ಗಳಿಗೆ ಜನ ಮುಗಿಬಿದ್ದಿರುವ ಘಟನೆ ಚಿಕ್ಕೋಡಿಯಲ್ಲಿ ನಡೆದಿದೆ. ಪೆಟ್ರೋಲ್ ಸಿಗೋದಿಲ್ಲ ಎಂದು ತಡರಾತ್ರಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ಜನ ಮುಗಿಬಿದ್ದಿದ್ದಾರೆ. ಇನ್ನು ಗಾಳಿ ಸುದ್ದಿ ಕೇಳಿ ಬೈಕ್ ಕಾರುಗಳಿಗೆ ಫುಲ್ ಟ್ಯಾಂಕ್ ಮಾಡಿಸಿಕೊಂಡಿದ್ದಾರೆ. ಬೆಳಗಾವಿ ಜನರೇ ಗಮನಿಸಿ, ಪೆಟ್ರೋಲ್ ಬಗ್ಗೆ ಟೆನ್ಷನ್ ಬೇಡ. ಜಿಲ್ಲೆಯಲ್ಲಿ 2 ತಿಂಗಳಿಗೆ ಬೇಕಾಗುವಷ್ಟು ಪೆಟ್ರೋಲ್ ಇದೆ ಎಂದು ಗ್ಯಾರಂಟಿ ನ್ಯೂಸ್ ಮೂಲಕ ಡಿಸಿ ಮೊಹಮ್ಮದ್ ರೋಷನ್ ಜನರಿಗೆ ಮನವಿ ಮಾಡಿದ್ದಾರೆ. ನೋ ಪೆಟ್ರೋಲ್ ವದಂತಿಗೆ ಜಿಲ್ಲೆಯ ಜನರು ಕಿವಿಗೊಡಬೇಡಿ. ಜಿಲ್ಲೆಯಲ್ಲಿ ತೈಲ ಸಪ್ಲೈಯಲ್ಲಿ ವ್ಯತ್ಯಯ ಇಲ್ಲ. ಬಂಕ್ ಮಾಲೀಕರು ತೈಲ ಸಂಗ್ರಹಿಸಿದ್ರೆ ಕಠಿಣ ಕ್ರಮ ಜಾರಿ ಮಾಡ್ತೇವೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದರು. ಕೊಲ್ಲಿ ವಾರ್ ಎಫೆಕ್ಟ್ ರಾಜ್ಯದಲ್ಲಿ ಪೆಟ್ರೋಲ್ ಟೆನ್ಷನ್ ಶುರುವಾಗಿದೆ. ಇದರಿಂದಾಗಿ ರಾಯಚೂರು ಜಿಲ್ಲೆ ಸಿರವಾರ ಪಟ್ಟಣದಲ್ಲಿ ಬಂಕ್ಗಳು ಫುಲ್ ರಶ್ ಆಗಿದೆ. ಯುದ್ಧದಿಂದ ಮುಂದೆ ಪೆಟ್ರೋಲ್ ಸಿಗಲ್ಲ ಎಂದು ವದಂತಿ ಹರಡಿದ್ದು ಅದರಿಂದ ಪೆಟ್ರೋಲ್ ಬಂಕ್ಗಳಿಗೆ ಜನ ಓಡೋಡಿ ಬಂದಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಖಾಲಿ ಬಾಟಲ್ ಕ್ಯಾನ್ಗಳಲ್ಲಿ ಜನ ಪೆಟ್ರೋಲ್ ತುಂಬಿಸಿಕೊಂಡು ಹೋಗ್ತಿದ್ದಾರೆ. ಇನ್ನು ಯಾದಗಿರಿಯಲ್ಲೂ ಪೆಟ್ರೋಲ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಕ್ಯಾನ್ಗಳ ಸಮೇತ ಪೆಟ್ರೋಲ್ ಬಂಕ್ಗೆ ಜನರು ಲಗ್ಗೆ ಇಟ್ಟಿದ್ದು ಪೆಟ್ರೋಲ್ ಬಂಕ್ನಲ್ಲಿ ಪೊಲೀಸ್ ಭದ್ರತೆ ವಹಿಸಲಾಗಿದೆ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ ಎಂದು ಬಂಕ್ ಮಾಲೀಕರು ಜನರಿಗೆ ಕೈ ಮುಗಿದು ಮನವಿ ಮಾಡಿದ್ರು ಕೇಳ್ತಿಲ್ಲ. ಪ್ಯಾನಿಕ್ ಆಗಬೇಡಿ ಅಂದ್ರೂ ಕೇಳದೆ ಪೆಟ್ರೋಲ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಹೋಟೆಲ್ ಮತ್ತು ಇತರೆ ಕಮರ್ಷಿಯಲ್ ಗ್ಯಾಸ್ ಬಳಕೆದಾರರಿಗೆ ಗೇಲ್ನಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಗ್ಯಾಸ್ ಬಳಕೆದಾರರು 1 ವಾರದ ಒಳಗೆ ನೋಂದಣಿ ಮಾಡಿಕೊಳ್ಳದಿದ್ರೆ ಗ್ಯಾಸ್ ವಿತರಣೆ ನಿಲ್ಲಿಸಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗಾಗಲೇ ಸಿಲಿಂಡರ್ ಸರಬರಾಜು ಸಮಸ್ಯೆಯಿಂದ ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ. ಇದರ ನಡುವೆ ಸರ್ಕಾರದ ಹೊಸ ನಿಯಮವು ಹೋಟೆಲ್ ಮಾಲೀಕರಿಗೆ ತಲೆನೋವು ತಂದಿದೆ. ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧ ಸದ್ಯಕ್ಕೆ ನಿಂತಿದೆ. ಆದರೆ ಅದರ ಎಫೆಕ್ಟ್ ಮಾತ್ರ ಇನ್ನೂ ಹಾಗೆ ಇದೆ. ನಿಗದಿತ ಪ್ರಮಾಣದಲ್ಲಿ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಕೊರಗು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ನಡೀತಿರೋ ರಸ್ತೆ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಕಚ್ಚಾ ತೈಲ ಸಂಸ್ಕರಣೆ ಬಳಿಕ ಸಿಗ್ತಿದ್ದ ಉಪ ಉತ್ಪನ್ನ ಬಿಟುಮಿನ್ ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗ್ತಿಲ್ಲ. ಯುದ್ಧ ಆರಂಭಕ್ಕೂ ಮೊದಲು 40,000 ಇದ್ದ ಪ್ರತಿ ಟನ್ ಬಿಟುಮಿನ್ ದರ ಇದೀಗ 60,000ವಾಗಿದ್ದು ಸರಿಯಾದ ಸಮಯಕ್ಕೆ ಸಿಗದೆ ಕಾಮಗಾರಿಗಳು ಮಾಡುವಾಗ ಸಿಡಿಲು ಬಡಿದು ಯುವಕ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಾದಿಪುರ್ ತಾಂಡಾದಲ್ಲಿ ನಡೆದಿದೆ. ಮೃತ ದುರ್ದೈವಿ 24 ವರ್ಷದ ಮಹೇಶ್ ಕಿಶನ್ ಚೌಹಾಣ್ ಎಂದು ತಿಳಿದು ಬಂದಿದೆ. ಹೊಲದಲ್ಲಿ ಕಬ್ಬು ನಾಟಿ ಮಾಡುವ ವೇಳೆ ಏಕಾಏಕಿ ಸಿಡಿಲು ಬಡಿದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಜೋಳದ ರಾಶಿ ಮಾಡುತ್ತಿದ್ದ ವೇಳೆ ಸಿಡಿಲು ಬಡಿದು 4 ಗಂಭೀರ ಗಾಯವಾಗಿರುವ ಘಟನೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ನಡೆದಿದೆ. ಗಾಯಾಳುಗಳಾದ ಪಾರ್ವತಿ, ನರಸಿಂಗ, ಶಿವಾಜಿ, ಆಶಾಗೆ ಗಂಭೀರ ಆಗಿದ್ದು ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ.
ಮಲೆನಾಡು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸಿಡಿಲು ಸಹಿತ ಬಿರುಗಾಳಿ ಮಳೆಯಾಗಿದೆ. ಸಾಗರ ಹೊಸನಗರದಲ್ಲಿ ವರುಣ ಆರ್ಭಟಕ್ಕೆ ಬೃಹತ್ ಮರಗಳು ರಸ್ತೆಗೆ ಉರುಳಿವೆ. ಬೆಂಗಳೂರು ಹೊನ್ನಾವರ ರಸ್ತೆ ಮೇಲೆಗೆ ಮರ ಬಿದ್ದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಸಮೀಕ್ಷಾ ಸಾವಿಗೆ ಮೃಗಾಲಯದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ಸಚಿವರ ಮುಂದೆ ಕಣ್ಣೀರು ಹಾಕಿದ್ದಾರೆ. ನಮ್ಮ ಮಗಳಿಗೆ ಪ್ರಾಣಿಗಳ ಮೇಲೆ ತುಂಬಾ ಕಾಳಜಿ ಇತ್ತು. ಮೃಗಾಲಯದ ಅವ್ಯವಸ್ಥೆ ಬಗ್ಗೆ ಅವಳು ವಿಡಿಯೋ ಕಾಲ್ ಮಾಡಿ ಅಳ್ತಿದ್ಲು ಅಂತ ತಾಯಿ ನೋವು ತೋಡಿಕೊಂಡಿದ್ದಾರೆ. ತರಬೇತಿ ವೈದ್ಯರಿಗೆ ಕನಿಷ್ಠ ಸುರಕ್ಷತೆ ಇರಲಿಲ್ಲ, ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಪೋಷಕರು ದೂರಿದ್ದಾರೆ. ಪರಿಹಾರದ ಹಣದಲ್ಲಿ ಸಮೀಕ್ಷಾ ಹೆಸರಲ್ಲಿ ವಿಶೇಷ ಕಾರ್ಯಕ್ರಮ ರೂಪಿಸಲು ಆಗ್ರಹಿಸಿದ್ದಾರೆ. 2026ರ ಐತಿಹಾಸಿಕ ಕರಗ ಮಹೋತ್ಸವ ಆರಂಭವಾಗಿದೆ. ರಾತ್ರಿ ಧ್ವಜಾರೋಹಣ ಮತ್ತು ಅರ್ಜುನ ದ್ರೌಪದಿ ಉತ್ಸವದ ಮೂಲಕ ಪೂಜಾ ಕಾರ್ಯಗಳಿಗೆ ಅಧಿಕೃತ ಚಾಲನೆ ಸಿಕ್ಕಿದೆ. ಒಟ್ಟು 11 ದಿನಗಳ ಕಾಲ ನಡೆಯಲಿರೋ ಈ ಶತ್ಯೋತ್ಸವದಲ್ಲಿ ಮಾರ್ಚ್ 30ರ ಸೋಮವಾರದಂದು ಹಸಿ ಕರಗ ನಡೆದರೆ ಏಪ್ರಿಲ್ 1ರ ಬುಧವಾರ ಮಧ್ಯರಾತ್ರಿ ಐತಿಹಾಸಿಕ ಪೇಟೆ ಕರಗವು ಭಕ್ತರಿಗೆ ದರ್ಶನ ನೀಡಲಿದೆ. ಮಾರ್ಚ್ 31ರವರೆಗೆ ಪ್ರತಿದಿನ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರನ್ನ ರಂಜಿಸಲಿವೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಕುರಿತು ಚರ್ಚಿಸಲು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇಂದು ಸಂಜೆ 5 ಗಂಟೆಗೆ ಸರ್ವಪಕ್ಷ ಸಭೆ ಕರೆದಿದೆ. ಇಂದು ನಾಳೆ ಸಂಜೆ 5 ಗಂಟೆಗೆ ಸಂಸತ್ ಸಂಕೀರ್ಣದಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದೆ ಎಂದು ತಿಳಿದು ಬಂದಿದ್ದು, ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ಸಂಘರ್ಷದಿಂದಾಗಿ ಜಗತ್ತು ಮತ್ತು ಭಾರತಕ್ಕೆ ಉಂಟಾಗಿರುವ ಸವಾಲುಗಳನ್ನು ಒಟ್ಟಾಗಿ ಎದುರಿಸುವ ಬಗ್ಗೆ ವಿಚಾರ ವಿಮರ್ಶೆ ನಡೆಯುವ ಸಾಧ್ಯತೆ ಇದೆ.